ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದು ಆರೋಗ್ಯಕರವಾದ ಮತ್ತು ಟೇಸ್ಟಿಯಾದ ಸೂಪ್ ಮಾಡಿದ್ದೆ. ಹೌದು, ಅದು ರಾಗಿ ಸೂಪ್. ಈ ರಾಗಿ ಸೂಪ್ ದೇಹಕ್ಕೆ ತಂಪು ಮತ್ತು ಆರೋಗ್ಯಕರ. ಮನೆಯಲ್ಲೇ ತುಂಬಾ ಸುಲಭವಾಗಿ ಈ ರಾಗಿ ಸೂಪ್ ಮಾಡಬಹುದು. ಅದು ಹೇಗೆ ಅಂತ ನೋಡೋಣ. ಸೂಪ್ ಮಾಡೋದಕ್ಕೆ ಅಂತ ನಾನಿಲ್ಲಿ ಕ್ಯಾರೆಟ್, ಬೀನ್ಸು, ಈರುಳ್ಳಿ, ಕೋಸು ಮತ್ತೆ ಕ್ಯಾಪ್ಸಿಕಮ್ ಜೊತೆಗೆ ಸ್ವಲ್ಪ ಸ್ವೀಟ್ ಕಾರ್ನ್ ತಗೊಂಡಿದ್ದೀನಿ. ತರಕಾರಿ ಯಾವುದಿದೆ ಅದನ್ನ ನೀವು ಬಳಸಬಹುದು. ಜೊತೆಗೆ ಇಲ್ಲಿ ನಾನು ಸಣ್ಣದಾಗಿ ಹೆಚ್ಚಿರೋ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಇದಿಷ್ಟನ್ನು ತಗೊಂಡಿದ್ದೀನಿ. ನೆಕ್ಸ್ಟ್ ನಾನು 1 ಕಪ್ ತಗೊಂಡು ಅದಕ್ಕೆ 3 ಸ್ಪೂನಷ್ಟು ರಾಗಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಜೊತೆಗೆ ನೀರು ಹಾಕ್ತಾ ಇದ್ದೀನಿ. ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೋಬೇಕು. ಗಂಟೆಲ್ಲ ಇರಬಾರ್ದು, ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ ನೀವು ಆಯಿಲ್ ಆದರೂ ಹಾಕೋಬಹುದು ಅಥವಾ ಬಟರ್ ಇದೆ ಅಂದರೆ ಮನೆಯಲ್ಲಿ ಬಟರ್ ಆದರೂ ಯೂಸ್ ಮಾಡ್ಬೋದು. ಒಂದು 2 ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ಆಯಿಲ್ ಕಾದ್ಮೇಲೆ ಇದಕ್ಕೆ ಮೊದಲಿಗೆ ಸಣ್ಣದಾಗಿ ಹೆಚ್ಚಿರೋ ಬೆಳ್ಳುಳ್ಳಿ, ಸಣ್ಣದಾಗಿ ಹೆಚ್ಚಿರೋ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಜೊತೆಗೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನೂ ಸಹ ಹಾಕ್ತಾ ಇದ್ದೀನಿ. ಇದಿಷ್ಟನ್ನು ಮೊದಲಿಗೆ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಈರುಳ್ಳಿ ಕೆಂಪಾಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಉಳಿದಿರೋ ತರಕಾರಿಗಳನ್ನ ನಾನಿಲ್ಲಿ ಸೇರಿಸ್ಕೊತಾ ಹೋಗ್ತೀನಿ. ನೋಡಿ, ಕೋಸ್ ಹಾಕ್ತಾ ಇದ್ದೀನಿ, ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ, ಕ್ಯಾರೆಟು, ಬೀನ್ಸ್ ಜೊತೆಗೆ ಕಾರ್ನ್ ಕೂಡ ಹಾಕ್ತಾ ಇದ್ದೀನಿ. ಹಾಕಿ ಎಲ್ಲಾನು ಚೆನ್ನಾಗಿ ಒಂದ್ಸಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ತರಕಾರಿ ಹಾಗೆ ಬೇಯಲಿ, ಎಣ್ಣೆಯಲ್ಲೇ ಬೇಯಬೇಕು. ಇದು ಒಂದು 2-3 ನಿಮಿಷ ಈಗ ಇದು ಬೆಂದಾಗಿದೆ. ಈಗ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಆಮೇಲೆ ಸಾಲ್ಟ್ ಕೂಡ ಹಾಕ್ತಾ ಇದ್ದೀನಿ. ರುಚಿಗೆ ಬೇಕಾಗುವಷ್ಟು ಸಾಲ್ಟು ಹಾಕಿ ಒಂದ್ಸಲ ಹಾಗೇನೆ ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು 2-3 ನಿಮಿಷ ಆದರೆ ಇದು ಚೆನ್ನಾಗಿ ಫ್ರೈ ಆಗುತ್ತೆ. ಫ್ರೈ ಆದಮೇಲೆ ನಾನೀಗ ಕಲಸಿ ಇಟ್ಕೊಂಡಿರೋಂತಹ ರಾಗಿ ಸರಿನ ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, ರಾಗಿ ಮಿಕ್ಸ್ ಏನು ನಾನು ಆವಾಗಲೇ ನೀರು ಹಾಕ್ಕೊಂಡು ಮಾಡ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ. ಜೊತೆಗೆ ನೀರು ಎಕ್ಸ್ಟ್ರಾ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನೀವು ಒಂದು ಎಕ್ಸ್ಟ್ರಾ 1 ಗ್ಲಾಸ್ನಷ್ಟು ನೀರನ್ನ ಸೇರಿಸ್ಬೋದು. ಯಾಕೆ ಅಂದರೆ ರಾಗಿ ಬೇಯ್ತಾ ಇದು ಗಟ್ಟಿ ಆಗುತ್ತೆ. ಸೊ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನ ಸೇರಿಸ್ಕೊಳ್ಳಿ. ಇವಾಗ ನಿಮಗೆ ಇದು ನೋಡೋದಕ್ಕೆ ತೆಳು ಅನಿಸ್ತಾ ಇದೆ, ಆದರೆ ಇದು ಒಂದು ಕುದಿ ಬಂದ ಮೇಲೆ ಕುದೀತಾ ಇದು ಸ್ವಲ್ಪ ಗಟ್ಟಿ ಆಗುತ್ತೆ, ತಿಕ್ ಆಗುತ್ತೆ. ಸೊ ಅವಾಗ ಪರ್ಫೆಕ್ಟ್ ನಿಮಗೆ ಸೂಪಿನ ಹದಕ್ಕೆ ಬರುತ್ತೆ. ನೋಡಿ, ಇದನ್ನು ನೀವು ಹಾಗೆ ಬಿಡಬಾರ್ದು. ಮಧ್ಯ ಇದನ್ನು ನೀವು ಮಿಕ್ಸ್ ಮಾಡ್ತಾ ಇರಬೇಕು, ಕೈ ಆಡ್ತಾ ಇರಬೇಕು. ಇಲ್ಲ ಅಂದರೆ ನಿಮಗೆ ಕೆಳಗಡೆ ತಳ ಇಟ್ಕೊಂಡ್ಬಿಡುತ್ತೆ, ಗಂಟಾಗ್ಬಿಡುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮನೆಯಲ್ಲೇ ನೀವು ಈ ಸೂಪ್ನ ಮಾಡ್ಕೋಬಹುದು. ಆರೋಗ್ಯಕರವಾದ ಹಾಗೂ ಟೇಸ್ಟಿಯಾದ, ಮನೆ ಮಂದಿಯೆಲ್ಲ ಈವ್ನಿಂಗ್ ಟೈಮ್ ಕುಡಿಬಹುದಲ್ವಾ. ಈ ಸೂಪು ಸ್ವಲ್ಪ ಸ್ಪೈಸಿ ಆಗಿರಬೇಕು. ಹಾಗಾಗಿ ನಾನಿಲ್ಲಿ 1 ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಪೆಪ್ಪರ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಹಾಗೇನೆ 1 ಕುದಿ ಬಂದರೆ ಆಯಿತು. ಸೊ ಸೂಪು ರೆಡಿ ಆಗುತ್ತೆ. ಈಟ್ ಹೆಲ್ದಿ, ಸ್ಟೇ ಹೆಲ್ದಿ ಅಂತ ಹೇಳ್ತಾ ನಿಮ್ಮ ಅಭಿಪ್ರಾಯನ ತಿಳಿಸಿ. ಮತ್ತೊಂದು ರೆಸಿಪಿ ಜೊತೆಗೆ ನಾನು ನಿಮಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಹೀಗೆ ನನ್ನ ವಿಡಿಯೋಸ್ನ ನೋಡ್ತಾ ಇರಿ. ಥ್ಯಾಂಕ್ ಯು.